ನನಗೇನೋ ಹಾಗನ್ನಿಸ್ತಾ ಇಲ್ಲ. ಅಮಿತಾ ಬಂದಿರೋದು ನೋಡಿ ಅವನು ಖುಷಿ ಪಡ್ತಾನೆ ಅಂತ ಅನ್ನಿಸ್ತಾ ಇದೆ. ಹಾ ಏನತ್ತೆ ಇಷ್ಟೊಂದೆಲ್ಲ ಇಮ್ಯಾಜಿನ್ ಮಾಡ್ಕೋತಿದ್ದೀರಾ? ಅವಳನ್ನ ನೋಡಿ ಅವನು ಖುಷಿ ಪಡೋ ಹಾಗಿದ್ರೆ ಅವಳನ್ನೇ ಮದುವೆ ಆಗ್ತಿದ್ನಲ್ವಾ? ಇವಳು ಇಷ್ಟ ಇಲ್ಲದೆ ಇರೋದಕ್ಕೆ ತಾನೇ ಮಯೂರಿಗೆ ತಾಳಿ ಕಟ್ಟಿದ್ದು. ಅದೆಲ್ಲ ಮುಗ್ದು ಹೋಗಿರೋ ಕತೆ ಅಳಿ ಅಂದ್ರೆ. ಇಷ್ಟು ದಿನ ಕೆಲಸದವ್ರ ಜೊತೆ ಅವನ್ ಇದ್ಮೇಲೆ ಅವನ್ ತಪ್ಪಿನ ಅರಿವು ಅವನ್ಗಾಗಿರುತ್ತೆ ಅಂತ ಅನ್ಸುತ್ತೆ. ಇನ್ನೊಂದು ಜೋಕ್ ಮಾಡ್ತಿದ್ಯಲ್ಲ ಮಾಮ್. ಅವರು ರಿಸಾರ್ಟ್ಗೆ ಹೋಗಿ 3 ದಿನ ಕಳೆದು ಬಂದಿದ್ದಾರೆ. ಅದೂ ಅಲ್ಲದೆ ಇನ್ 10 ತಿಂಗಳಲ್ಲಿ ಈ ಮನೆಗ್ ಮಗು ಬರುತ್ತೆ ಅಂತ ತಾರಕ್ ಹೇಳಿದಾನೆ. ಅದನ್ನೆಲ್ಲ ಕೇಳಿಸ್ಕೊಂಡ್ಮೇಲೂ ನೀನ್ ಈ ತರ ಮಾತಾಡ್ತಿದ್ಯಾ ಅಂದ್ರೆ ಅಮಿತಾ ನಿನ್ ತಲೆನ ಚೆನ್ನಾಗಿ ಕೆಡ್ಸಿದಾಳೆ. ತಲೆ ಕೆಟ್ಟಿರೋದು ನನಗಲ್ಲ, ನಿಮಗೆ. ಅವಳೇನಿಲ್ಲೇ ಶಾಶ್ವತವಾಗಿರೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಆಗ್ಲೇ ಹೇಳ್ದೆ ತಾನೆ ಅವಳು ಬಂದಿರೋದು ತಾರಕ್ನ ನೋಡೋದಕ್ಕೆ ಅಂತ. ನೋಡ್ತಾಳೆ, ಇಲ್ಲಿಂದ ಜಾಗ ಖಾಲಿ ಮಾಡ್ತಾಳೆ. ಅದಕ್ ಮೇಲೂ ನೀವೆಲ್ಲ ಹೇಳ್ದಾಗ ಅವಳೇನಾದ್ರೂ ಕಿಲಾಡಿತನ ತೋರ್ಸೋದಕ್ ಶುರು ಮಾಡಿದ್ರೆ ಅದಕ್ಕೇನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವಳು ಹೋಗೋವರೆಗೂ ನೀವು ಬಾಯಿ ಮುಚ್ಕೊಂಡು ಸುಮ್ನೆ ಇರಿ. ಯಾಕೆ ಮಯೂರಿ ಸೈಲೆಂಟ್ ಆಗಿ ನಿಂತಿದ್ಯಾ? ಓಹ್, ಏನಪ್ಪ ಇವಳು? ಅವನ್ ಹೆಂಡತಿಯಾಗಿ ನಾನೇ ಅವನನ್ನ ಇಷ್ಟೊಂದು ಅರ್ಥ ಮಾಡ್ಕೊಂಡಿಲ್ಲ. ಇವಳು ಇಷ್ಟೊಂದು ಅವನನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಹಾಗೇನು ಇಲ್ಲ ಮೇಡಮ್ ಅವರೇ. ಈಗೀಗ ಅವ್ರು ಏನು ಅಂತ ಅರ್ಥ ಆಗ್ತಾ ಇದೆ. ಅದು ಸರಿನೇ. ಯಾಕಂದ್ರೆ ಅವನ್ ಜೀವನದಲ್ಲಿ ಮೊದಲು ಬಂದಿರೋ ಹೆಣ್ಣು ನಾನು. ಪಾಪ ನೀನು ಆಕಸ್ಮಿಕವಾಗಿ ಅವನ ಜೀವನಕ್ಕೆ ಬಂದು ತಾಳಿ ಕಟ್ಟಿಸ್ಕೊಂಡಿರೋಳಲ್ವಾ? ಹಾಗಾಗಿ ನಿನಗೆ ನಿಧಾನವಾಗಿ ಅರ್ಥ ಆಗುತ್ತೆ. ಏನ್ ಮೇಡಮ್ ಅವರೇ, ಈಗ ನೀವು ಬಂದಿರೋದು ನಂಗೆ ಅವಮಾನ ಮಾಡ್ಬೇಕು ಅಂತನಾ? ಚೇಚೆ, ಏನ್ ಮಯೂರಿ, ನಾನ್ ಯಾಕೆ ನಿನಗೆ ಅವಮಾನ ಮಾಡ್ಬೇಕು ಹೇಳು? ಹಾಗ ಅವಮಾನ ಮಾಡ್ಬೇಕು ಅಂತಿದ್ರೆ ಇಷ್ಟ ದಿನ ಸುಮ್ನೆ ಇರ್ತಿದ್ನಾ? ಯಾವತ್ತು ತಾರಕ್ ನನ್ ಕುತ್ತಿಗೆಗೆ ಮಾಂಗಲ್ಯ ಕಟ್ಲಿಲ್ವೋ ಆ ದಿನನೇ ಅವನ್ನ ನನ್ ಮನ್ಸಿಂದ ತೆಗ್ದು ಹಾಕ್ದೆ. ಈಗ ನನ್ ಮನ್ಸಲ್ಲಿರೋದು ಸ್ನೇಹ ಮಾತ್ರ. ಹೇಳಿದ್ನಲ್ಲ, ಅವನಿಗೆ ಹುಷಾರಿಲ್ಲ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಂದಿದ್ ತಡ ಆಗಿರ್ಬೋದು, ಆದ್ರೆ ಬರೋ ಅವಕಾಶ ಸಿಕ್ತಲ್ವಾ, ಅದಕ್ಕೆ ಬಂದೆ. ಮೇಡಮ್ ಅವರೇ, ನೀವಿಲ್ಲಿಗೆ ಬಂದಿರೋದು ಮನೆಯವ್ರು ಯಾರಾದ್ರೂ ನೋಡಿದ್ರಾ? ಇವಾಗ ಏನಾದ್ರೂ ಅಮ್ಮವ್ರು ಇದ್ದಿದ್ರೆ ದೊಡ್ಡ ಗಲಾಟೆನೇ ಆಗ್ತಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರು ಬರೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟ್ಬಿಡಿ. ಈ ಮನೆಯವ್ರನ್ನ ನೋಡಿದ್ರೆ ನೀನ್ ಹೆದರ್ಬೋದು, ಆದ್ರೆ ನಾನ್ ಹೆದ್ರಲ್ಲ ಮಯೂರಿ. ಅಂಡ್ ಒನ್ ಮೋರ್ ಥಿಂಗ್, ಯಾವ ಅಮ್ಮವ್ರಿದ್ರೆ ಇಲ್ಲಿ ಗಲಾಟೆ ನಡೆಯತ್ತೆ ಅಂತ ನೀನ್ ಅನ್ಕೋತಿದ್ಯೋ ಅದೇ ಅಮ್ಮವ್ರೆ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಏನ್ ಹೇಳ್ತಿದ್ದೀರಾ ಮೇಡಮ್ ಅವರೇ? ಅಮ್ಮವರು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದ್ರ? ನಾನಿದನ್ನ ನಂಬೋದಿಲ್ಲ. ನಿನ್ ನಂಬಿಕೆ ಬಗ್ಗೆ ಯಾರ್ ತಲೆ ಕೆಡಿಸ್ಕೋತಾರೆ ಮಯೂರಿ? ಇಲ್ಲಿ ನಿನ್ ಮುಂದೆ ನಾನ್ ನಿಂತಿರೋದೇ ಸತ್ಯ. ನಿನ್ಗಷ್ಟು ನಂಬಿಕೆ ಬರ್ತಿಲ್ಲ ಅಂದ್ರೆ ನೀನೇ ಹೋಗಿ ನಿಮ್ಮಮ್ಮವ್ರನ್ನ ಕೇಳ್ಕೊಂಡ್ ಬಾ. ಅಲ್ಲಿವರೆಗೂ ನಾನು ಇಲ್ಲೇ ನಿಂತಿರ್ತೀನಿ. ಮೇಡಮ್ ಅವರೇ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ನಿಮ್ಗೆ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ಅಮ್ಮವ್ರು ಬರೋದಕ್ಕಿಂತ ಮುಂಚೆನೆ ಇಲ್ಲಿಂದ ಹೊರಟು ಬಿಡಿ. ಇದಕ್ಕೆ ನೋಡು ನಿನ್ನ ಇನ್ನೋಸೆಂಟ್ ಅಂತ ಹೇಳೋದು. ನಾನ್ ನಿನ್ಗೆ ಮಗುಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ಅವರೇ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ಅಂತ. ಆದ್ರೆ ನೀನ್ ನನ್ನ ನಂಬ್ತಾನೆ ಇಲ್ವಲ್ಲ.
ಸರಿ ಬಾ, ಒಂದ್ ಕೆಲ್ಸ ಮಾಡೋಣ. ನಿಮ್ಮಮ್ಮವ್ರು ಇಲ್ಲೇ ಕೆಳಗಡೆನೆ ಇದಾರೆ, ನಾವಿಬ್ರು ಹೋಗಿ ಅವ್ರ ಹತ್ರ ಕೇಳೋಣ. ಆಗ ಸತ್ಯ ಏನು ಅಂತ ಕನ್ಫರ್ಮ್ ಆಗತ್ತೆ. ಬೇಡ, ನೀವು ಇಲ್ಲೇ ಕೂತಿರಿ, ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ. ಸರಿ, ಬೇಗ ಬಾ. ಅವ್ರಿಗೆ ಭಯ ಪಟ್ಕೊಂಡು ಅಲ್ಲೇ ಮೂಲೆನಲ್ಲಿ ನಿಂತ್ಕೋಬೇಡ. ಓಕೆ, ಬೇಗ ಬಾ. ಹೋಗು ಹೋಗು. ನಾನು ಒಂದು ದಿವಸ ಮನೆಗೆ ಬಂದಿದ್ದಕ್ಕೆ ಇಷ್ಟೊಂದು ಹೆದರ್ಕೊಳ್ತಿದ್ಯಾ? ಇನ್ನು ನಾನು ಇಲ್ಲೇ ಪರ್ಮನೆಂಟ್ ಆಗಿ ಇದ್ದು ಬಿಟ್ರೆ ನನ್ ಕಾಲ್ ಕಸ ಆಗೋಗ್ತ್ಯಾ. ಮಾಮ್, ನೀನ್ ಹೇಳ್ತಿರೋದು ನಮ್ಮ ಅನುಮಾನಗಳಿಗೆ ಉತ್ತರ ಅಂತ ನನಗೆ ಅನ್ಸ್ತಾ ಇಲ್ಲ. ಇಲ್ಲಿ ನಿಮಗ್ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ನನಗೇನ್ ಅನ್ಸುತ್ತೋ ಅದನ್ನೇ ನಾನು ಮಾಡ್ತೀನಿ. ಅತ್ತೆ, ನೀವು ಹೇಳೋದೇನೋ ಒಪ್ಕೋತೀವಿ, ಆದ್ರೆ ವಿಷದ ಹುಳ ಅಂತ ಗೊತ್ತಿದ್ರು ಮನೆಗೆ ಕರ್ಕೊಂಡು ಬರೋದು ಎಷ್ಟು ಸರಿ ಅಂತ ಕೇಳ್ತಾ ಇದ್ದೀವಿ. ನಿಮ್ಮ ಪಾಲಿಗೆ ಹಾಗನ್ಸಿರ್ಬೋದು, ಆದ್ರೆ ನನ್ನ ಹತ್ರ ಅವಳು ಯಾವತ್ತೂ ಹಾಗೆ ನಡ್ಕೊಂಡಿಲ್ಲ. ಮದ್ವೆ ಮನೆಯಲ್ಲಿ ಕೋಪ ಹತಾಶೆಯಿಂದ ಹಾಗೆ ಮಾತಾಡಿರ್ಬೋದು, ಆದ್ರೆ ಅದನ್ನ ತಪ್ಪು ಅನ್ಕೊಂಡ್ರೆ ಹೇಗೆ? ನೀವು ಅವಳ ಸ್ಥಾನದಲ್ಲಿದ್ದಿದ್ರೆ ನೀವು ಹಾಗೆ ಮಾಡ್ತಾ ಇದ್ರಿ ತಾನೆ? ನೆನ್ಪಲ್ಲಿಟ್ಕೊಳ್ಳಿ. ಅಂದ್ರೆ ನಿಂಗೆ ನಮ್ಕಿಂತ ಆ ಅಮಿತಾ ಮೇಲೆ ನಂಬಿಕೆ ಜಾಸ್ತಿನಾ? ನನಗೆ ನಂಬೋದಿಕ್ಕೆ ಆಗ್ತಿಲ್ಲ. ಅಲ್ಲ, ಅಮ್ಮವರು ಇವ್ರನ್ನ ಏನಕ್ಕೆ ಮನೆ ಕರ್ಕೊಂಬಂದ್ರು? ಅಮಿತಾ ಮೇಡಮ್ ಅವರು ಅಮ್ಮ ಅವ್ರಿಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ. ಮದ್ವೆ ಮನೆಯಲ್ಲಿ ರಂಭ ರಾಮಾಯಣ ಮಾಡಿದ್ದಾರೆ. ಹಾಗಿರುವಾಗ ಅಮ್ಮವ್ರು ಏನಕ್ಕೆ ಇವ್ರನ್ನ ಮನೆ ಕರ್ಕೊಂಬಂದಿದ್ದು? ಮದ್ವೆ ಆದಾಗಿಂದ ಈ ಮನೇಲಿ ಇವ್ರ ಹೆಸರು ಕೂಡ ಎತ್ತುತ್ತಿರ್ಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಅವ್ರನ್ನ ಏನಕ್ಕೆ ಕರ್ಕೊಂಬಂದಿದ್ದಾರೆ? ಇದನ್ನ ನಾನು ಅಮ್ಮವ್ರ ಹತ್ರ ಹೇಗೆ ಕೇಳಲಿ? ಕೇಳಿದ್ರು ಅಮ್ಮವ್ರು ಏನು ಉತ್ತರ ಕೊಡ್ತಾರೆ ಅಂತ ನನಗೆ ಗೊತ್ತು.